ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಜಿಕೆ ಆಗಸ್ಟ್ 2022 ಶಿಫ್ಟ್ 2 ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದುಬಿಟ್ಟು ಸಂಪೂರ್ಣ ಜಿಕೆ ಪ್ರಶ್ನೆಗಳು ಆಗಿರುತ್ತವೆ ಫ್ರೆಂಡ್ಸ್. ಅಂದರೆ ಈ ಪ್ರಶ್ನೆಗಳು ಸಂಪೂರ್ಣ ವಿಶ್ಲೇಷಣೆ ಕುರಿತು ನಿಮಗೆ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡುತ್ತಿರೋ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಸಿಂಧು ದರ್ಶನ ಉತ್ಸವವನ್ನು ಭಾರತದ ಯಾವ ಭಾಗದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಲಡಾಖ್ನಲ್ಲಿ ಸಿಂಧು ದರ್ಶನ ಉತ್ಸವವನ್ನು ಆಚರಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ಉತ್ಸವಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನೋಡಿ ಬನ್ನಿ ಫ್ರೆಂಡ್ಸ್. ಇದರ ವಿವರಣೆ ಬಂದ್ಬಿಟ್ಟು, ಈ ಉತ್ಸವವನ್ನು ಪ್ರತಿ ವರ್ಷ ಸಿಂಧು ನದಿ ತೀರದಲ್ಲಿ ಆಚರಿಸಲಾಗುತ್ತದೆ. ಇದು ವಿಶ್ವದಲ್ಲಿ ಅತಿ ಉದ್ದದ ನದಿಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಈ ಉತ್ಸವವು ಭಾರತದ ಗುರುತು ಮತ್ತು ನಾಗರಿಕತೆಯ ಸಂಕೇತವಾಗಿರುವ ಸಿಂಧು ನದಿಯನ್ನು ಆಚರಿಸುವುದಾಗಿದೆ. ಇದು ಪ್ರದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಾಮುದಾಯಿಕ ಸೌಹಾರ್ದತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಈ ಉತ್ಸವ ಬಂದ್ಬಿಟ್ಟು ಸಾಂಪ್ರದಾಯಿಕ ಸಂಗೀತ, ನೃತ್ಯ ಪ್ರದರ್ಶನಗಳು, ಬೌದ್ಧ ಸನ್ಯಾಸಿಗಳಿಂದ ನಡೆಸಲ್ಪಟ್ಟ ಆಚಾರಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಮಾರ್ಚ್ 2022ರಲ್ಲಿ ನಿಯೋ ಬ್ಯಾಂಕ್ ಅವಾಯ್ಲ್ ಫೈನಾನ್ಸ್ ಅನ್ನು ಸ್ವಾಧೀನಪಡಿಸಿಕೊಂಡ ಸಂಸ್ಥೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಓಲಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪ್ರಶ್ನೆ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್. ಇದರ ಬಗ್ಗೆ ವಿವರಣೆ ಹೇಳ್ಬೇಕಂತಂದರೆ, ಓಲಾ ಬಂದ್ಬಿಟ್ಟು ಮಾರ್ಚ್ 2022ರಲ್ಲಿ ನಿಯೋ ಬ್ಯಾಂಕ್ ಅವಾಯ್ಲ್ ಫೈನಾನ್ಸ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಅವಾಯ್ಲ್ ಫೈನಾನ್ಸ್ ಭಾರತದಲ್ಲಿ ನೀಲಿ ಕಾಲರ್ ಕಾರ್ಮಿಕರಿಗೆ ಹಣಕಾಸು ಸೇವೆಗಳನ್ನು ಒದಗಿಸುವ ನಿಯೋ ಬ್ಯಾಂಕ್ ಇದಾಗಿದೆ ಫ್ರೆಂಡ್ಸ್. ಈ ಸ್ವಾಧೀನದೊಂದಿಗೆ ಓಲಾ ತನ್ನ ಹೊಸ ಹಣಕಾಸುಗಳ ಸೇವೆಗಳ ಪೆಟ್ರೋಲಿಯವನ್ನು ಬಲಪಡಿಸುವ ಮಹತ್ವ, ತನ್ನ ಬಳಕೆದಾರರಿಗೆ ಹೆಚ್ಚು ಸಮಗ್ರ ಪರಿಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಈ ಕ್ರಮವು ಬಂದ್ಬಿಟ್ಟು ರೈಡ್ ಹೇಲಿಂಗ್, ಹೆಚ್ಚಾಗಿ ಹಣಕಾಸು ಸೇವೆಗಳಿಗೆ ತನ್ನ ವ್ಯವಹಾರವನ್ನು ವೈವಿಧ್ಯಗೊಳಿಸಲು ಓಲಾದ ತಂತ್ರ ಭಾಗವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಪರಿಸರ ಸ್ನೇಹಿ ಹೊರುವ ಚೀಲಗಳನ್ನು ನಾವು ಯಾವುದರಿಂದ ತಯಾರಿಸಬಹುದು? ಅಂದರೆ ಪರಿಸರ ಸ್ನೇಹಿ ಹೋಲುವ ಚೀಲಗಳನ್ನು ನಾವು ಯಾವುದರಿಂದ ತಯಾರಿಸ್ಬೋದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ, ಕಾಗದದಿಂದ ತಯಾರಿಸ್ತಾರೆ ಫ್ರೆಂಡ್ಸ್. ಇನ್ನು ವಿವರಣೆ ಬಂದ್ಬಿಟ್ಟು, ಈ ಕಾಗದವು ಜೈವಿಕವಾಗಿ ಕೊಳೆಯುವ ಮತ್ತು ಮರುಬಳಕೆ ಮಾಡಬಹುದಾದ ವಸ್ತು ಇದಾಗಿದೆ. ಇದು ಹೊರುವ ಚೀಲಗಳಿಗೆ ಪರಿಸರ ಸ್ನೇಹಿ ಆಯ್ಕೆಯಾಗಿದೆ. ಕಾಗದ ಚೀಲಗಳನ್ನು ಬಳಸುವುದರಿಂದ ಪ್ಲಾಸ್ಟಿಕ್ನ ಅವಲಂಬನೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಾಗದ ಚೀಲಗಳನ್ನು ಮರುಬಳಕೆ ಮಾಡಿದ ವಸ್ತುಗಳಿಂದ ಉತ್ಪಾದಿಸಬಹುದು. ಪ್ಲಾಸ್ಟಿಕ್ ಮಾಲಿನ್ಯವು ಗಮನಾರ್ಹ ಪರಿಸರ ಸಮಸ್ಯೆಯಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಟನ್ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸಾಗರಗಳಿಗೆ ಪ್ರವೇಶಿಸುತ್ತವೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಪರಾಕ್ರಮ ದಿವಸವನ್ನು ಯಾವ ಭಾರತೀಯ ರಾಷ್ಟ್ರೀಯವಾದಿಯ ಜನ್ಮದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅನ್ನು ಪರಾಕ್ರಮ ದಿವಸ ಅಂತ ಆಚರಿಸ್ತಾರೆ ಫ್ರೆಂಡ್ಸ್. ಈ ಪ್ರಶ್ನೆ ಬಂದ್ಬಿಟ್ಟು ಹಿಸ್ಟ್ರಿ ಮೇಲೆ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಂದ್ಬಿಟ್ಟು ಇವರು ಜನವರಿ 23, 1897ರಂದು ಒಡಿಸ್ಸಾದ ಕಟಕ್ನಲ್ಲಿ ಜನಿಸ್ತಾರೆ. ಪರಾಕ್ರಮ ದಿವಸವನ್ನು ಪ್ರತಿ ವರ್ಷ ಜನವರಿ 23ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಆಚರಿಸಲು ಈ ಪರಾಕ್ರಮ ದಿವಸವನ್ನು ಆಚರಿಸಲಾಗುತ್ತದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತದ ಪ್ರಮುಖ ರಾಷ್ಟ್ರವಾದಿಯಾಗಿದ್ದು, ಅವರ ಪ್ರತಿಭಟನಾತ್ಮಕ ದೇಶಭಕ್ತಿ ಅವರನ್ನು ಭಾರತದ ವೀರನನ್ನಾಗಿ ಮಾಡುತ್ತದೆ. ಅವರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮತ್ತು ಭಾರತೀಯ ಸೇನೆಯ INA ಅಂದರೆ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ನಾಯಕತ್ವಕ್ಕೆ ಹೆಸರುವಾಸಿಯಾಗಿದ್ದರು. ಅಂದರೆ ಆಜಾದ್ ಹಿಂದ್ ಫೌಜ್ ನೋಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಗೋಂಡ್ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಗೋಂಡ್ ಬುಡಕಟ್ಟು ಜನಾಂಗ ಬಂದ್ಬಿಟ್ಟು ಇದು ಮಧ್ಯಪ್ರದೇಶ, ಅಂದರೆ ಈ ಕೆಳಗಿನವುಗಳಲ್ಲಿ ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇದು ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಕಂಡುಬರ್ತದೆ. ಇಲ್ಲಿ ಬುಡಕಟ್ಟುಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇದರ ವಿವರಣೆ ಕುರಿತು ಹೇಳಬೇಕಂತಂದರೆ, ಏಪ್ರಿಲ್ 2022ರಲ್ಲಿ ಲೋಕಸಭೆಯ ಸಂವಿಧಾನ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು
ಆದೇಶಗಳು ಎರಡನೇ ತಿದ್ದುಪಡಿ ಮಸೂದೆಯಲ್ಲಿ 2022ರಲ್ಲಿ ಇದನ್ನು ಅಂಗೀಕರಿಸುತ್ತದೆ. ಈ ಮಸೂದೆಯು ಗೂಂಡ ಮತ್ತು ಸಂಬಂಧಿತ ಪಂಗಡಗಳನ್ನು ಪರಿಶಿಷ್ಟ ಪಂಗಡಗಳ ವರ್ಗಕ್ಕೆ ಸೇರಿಸಲು ಸಂವಿಧಾನವು ತಿದ್ದುಪಡಿ ಮಾಡಲು ಉದ್ದೇಶಿಸಿದೆ. ಈ ತಿದ್ದುಪಡಿಯು ಈ ಸಮುದಾಯಗಳ ಪರಿಶಿಷ್ಟ ಪಂಗಡಗಳಿಗೆ ನೀಡಲು ಪ್ರಯೋಜನಗಳು ಮತ್ತು ರಕ್ಷಣೆಗಳನ್ನು ಪಡೆಯುವುದನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಭೂಮಿಯ ಮೇಲ್ಮೈಯ ಭೂರೂಪಗಳ ವ್ಯತ್ಯಾಸವನ್ನು ಸವಿತದ ಮೂಲಕ ಕಡಿಮೆ ಮಾಡುವ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಪದವಿ ಅಂತ ಕರೀತಾರೆ ಫ್ರೆಂಡ್ಸ್. ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಹೇಳ್ಬೇಕಪ್ಪ ಅಂತಂದ್ರೆ, ಶ್ರೇಣೀಕರಣವು ಸವೆತದ ಮೂಲಕ ಭೂಮಿಯ ಮೇಲ್ಮೈ ಪರಿಹಾರ ವ್ಯತ್ಯಾಸವನ್ನು ಸವಿಸುವ ವಿದ್ಯಮಾನವಾಗಿದೆ. ಇದು ಹವಾಮಾನ ಸವೆತ ಶೇಖರಣೆ ಪ್ರಕ್ರಿಯೆಗಳಿಂದ ಭೂಮಿಯ ಮೇಲ್ಮೈಯನ್ನು ನೆಲಸಮಗೊಳಿಸುವುದನ್ನು ಒಳಗೊಂಡಿರುತ್ತದೆ. ಶ್ರೇಣೀಕರಣವು ಎತ್ತರದ ಪ್ರದೇಶಗಳು ಕಡಿಮೆ ಮಾಡಲು ತಗ್ಗುಗಳನ್ನು ತುಂಬಲು ಕಾರಣವಾಗಬಹುದು. ಭೂವೈಜ್ಞಾನಿಕ ಕಾಲಮಾನಗಳಲ್ಲಿ ಭೂಮಿಯ ಸ್ಥಳಾಕೃತಿಯನ್ನು ರೂಪಿಸುವಲ್ಲಿ ಈ ಪ್ರಕ್ರಿಯೆ ಅತ್ಯಗತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 22 ಅಂದರೆ ಮುಂದಿನ ಪ್ರಶ್ನೆ, ಜನವರಿ 2022ರಲ್ಲಿ ಭಾರತ ಸರ್ಕಾರವು ಕಲ್ಲಿದ್ದಲು ಕ್ಷೇತ್ರದ ಪ್ರಮುಖ ಕಾರ್ಯಕ್ಷಮತೆಯನ್ನು ಸೂಚಕಗಳನ್ನು ಹಂಚಿಕೊಳ್ಳಲು ಯಾವ ಪೋರ್ಟಲನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಮತ್ತು ಆಪ್ಷನ್ ನಂಬರ್ ಎ, ಕೊಯ್ಲಾ ದರ್ಪಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೊಯ್ಲಾ ದರ್ಪಣ ಬಂದ್ಬಿಟ್ಟು ಇದು ಹೊಸ ಪೋರ್ಟಲನ್ನು ಪ್ರಾರಂಭಿಸುತ್ತೆ ಫ್ರೆಂಡ್ಸ್. ಇದು ಅಂದರೆ ಇಲ್ಲಿ ಪೋರ್ಟಲ್ ಅಂದರೆ ಸ್ಕೀಮ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಭಾರತ ಸರ್ಕಾರವು ಜನವರಿ 2022ರಲ್ಲಿ ಕೊಯ್ಲಾ ದರ್ಪಣ ಪೋರ್ಟಲನ್ನು ಪ್ರಾರಂಭಿಸಿತು. ಈ ಪೋರ್ಟಲ್ ಬಂದ್ಬಿಟ್ಟು ಕಲ್ಲಿದ್ದಲು ಕ್ಷೇತ್ರ ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳನ್ನು ಹಂಚಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಮುಖ್ಯವಾದ ಡೇಟಾವನ್ನು ಸಾರ್ವಜನಿಕರಿಗೆ ಪ್ರವೇಶಿಸುವಂತೆ ಮಾಡುವ ಮೂಲಕ ಕಲ್ಲಿದ್ದಲು ಕ್ಷೇತ್ರದಲ್ಲಿ ಪಾರದರ್ಶಕತೆ ಮತ್ತು ಉತ್ತಮ ಆಡಳಿತವನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಈ ಪೋರ್ಟಲ್ ಉತ್ಪಾದನೆ ಬಂದ್ಬಿಟ್ಟು ವಿತರಣೆ, ಮೂಲಸೌಕರ್ಯ ಯೋಜನೆಗಳು ಮತ್ತು ಇತರ ಸಂಬಂಧಿತ ಮಾಪನಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಜೂನ್ 2022ರ ಹೊತ್ತಿಗೆ ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ಭಾಷೆಗಳು ಸ್ಥಾನವನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, 6 ಭಾಷೆಗಳು 2022ರಲ್ಲಿ ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನ ಹೊಂದಿತ್ತು ಫ್ರೆಂಡ್ಸ್. ಇದರ ಬಗ್ಗೆ ವಿಶ್ಲೇಷಣೆ ಹೇಳಬೇಕಾದ್ರೆ 6 ಭಾಷೆಗಳು ಜೂನ್ 2022ರ ಹೊತ್ತಿಗೆ ಭಾರತದಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಪಡೆದಿದೆ. ಒಂದು ಭಾಷೆಯನ್ನು ಶಾಸ್ತ್ರೀಯ ಎಂದು ಘೋಷಿಸಲು ಅದರ ಪ್ರಾಚೀನ ಇತಿಹಾಸ, ಶ್ರೀಮಂತ ಪರಂಪರೆ, ಸ್ವತಂತ್ರ ಪರಂಪರೆ ಮುಂತಾದ ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ. ಶಾಸ್ತ್ರೀಯ ಭಾಷೆಗಳೆಂದು ಗುರುತಿಸಲ್ಪಟ್ಟಿರುವ ಭಾಷೆಗಳು ಯಾವಪ್ಪ ಅಂತಂದ್ರೆ ತಮಿಳು, ಸಂಸ್ಕೃತ, ಕನ್ನಡ, ತೆಲುಗು, ಮಲಯಾಳಂ, ಒಡಿಯಾ. ಅಂದರೆ ಈ ಸ್ಥಾನಮಾನವು ಈ ಭಾಷೆಗಳೊಂದಿಗೆ ಸಂಬಂಧಿಸಿದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ದೊಡ್ಡ ಅಣೆಕಟ್ಟುಗಳು ಯಾವ ಅಂಶವನ್ನು ಟೀಕಿಸಲಾಗಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಮನೋವೈಜ್ಞಾನಿಕ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ದೊಡ್ಡ ಅಣೆಕಟ್ಟುಗಳಿಗೆ ಸಂಬಂಧಿಸಿದ ಈ ಅಂಶವನ್ನು ಟೀಕಿಸಲಾಗಿಲ್ಲ ಫ್ರೆಂಡ್ಸ್. ಇಲ್ಲಿ ಅಣೆಕಟ್ಟುಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ವಿವರಣೆ ಬಂದ್ಬಿಟ್ಟು, ದೊಡ್ಡ ಅಣೆಕಟ್ಟುಗಳು ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರ ಅಂಶಗಳನ್ನು ಒಳಗೊಂಡು ವಿವಿಧ ಕ್ಷೇತ್ರಗಳಲ್ಲಿ ಟೀಕೆಗಳನ್ನು ಎದುರಿಸುತ್ತಿವೆ. ಟೀಕಾಕಾರರು ದೊಡ್ಡ ಅಣೆಕಟ್ಟುಗಳ ಸಮುದಾಯಗಳ ಸ್ಥಳಾಂತರ, ಪರಿಸರದ ಅವನತಿ, ಹೆಚ್ಚಿನ ವೆಚ್ಚ ನಿರ್ವಹಣೆಯಿಂದಾಗಿ ಆರ್ಥಿಕ ಹೊರೆಗಳಿಗೆ ಕಾರಣವಾಗಬಹುದು. ವಿವಿಧ ಟೀಕೆಗಳಿದ್ದರೂ ದೊಡ್ಡ ಅಣೆಕಟ್ಟುಗಳು ಸುತ್ತಮುತ್ತಲಿನ ಚರ್ಚೆಯಲ್ಲಿನ ಮನೋವೈಜ್ಞಾನಿಕ ಅಂಶವು ಪ್ರಮುಖ ವಿವಾದದ ಅಂಶವಾಗಿಲ್ಲ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, 2022ರ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ತಂಡದ ಧ್ವಜವಾಹಕರಾಗಿದ್ದು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಪಿ ವಿ ಸಿಂಧು ಅಂತ ಹೇಳಿ ಫ್ರೆಂಡ್ಸ್. ಅಂದರೆ 2022ರ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂದರೆ ಒಲಿಂಪಿಕ್ಸ್ ಮೇಲೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಅಂದರೆ ಸ್ಪೋರ್ಟ್ಸ್ ಮೇಲೆ ನೋಡಿ ಫ್ರೆಂಡ್ಸ್. ಇದು ವಿವರಣೆ ಬಂದ್ಬಿಟ್ಟು, ಪಿ ವಿ ಸಿಂಧು 2022ರ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜವಾಹಕರಾಗಿದ್ದರು. ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯಬಹುದಾದ ಕ್ರೀಡಾಕೂಟವಾಗಿದ್ದು, ಕಾಮನ್ವೆಲ್ತ್ ಕ್ರೀಡಾಕೂಟ ರಾಷ್ಟ್ರಗಳ ಕ್ರೀಡಾಪಟುಗಳು ಭಾಗವಹಿಸುತ್ತಾರೆ. ಉದ್ಘಾಟನಾ ಸಮಾರಂಭವು ಪ್ರಮುಖ ಘಟನೆಯಾಗಿದ್ದು, ಪ್ರತಿ ಭಾಗವಹಿಸುವ ರಾಷ್ಟ್ರ ಧ್ವಜವಾಹಕರು ಮತ್ತು ಕ್ರೀಡಾಪಟುಗಳನ್ನು ಕ್ರೀಡಾಂಗಣಕ್ಕೆ ಕರೆತರ್ತಾರೆ ನೋಡಿ ಫ್ರೆಂಡ್ಸ್. ಮಾರ್ಚ್ 20, 2022ರಲ್ಲಿ ತನ್ನ ವಾರ್ಷಿಕ ಹಣಕಾಸು ಯೋಜನೆಯ ಭಾಗವಾಗಿ ಮೊದಲ ಬಾರಿಗೆ ಬಾಲಕರ ಬಜೆಟನ್ನು ಯಾವ ರಾಜ್ಯದಲ್ಲಿ ಸರ್ಕಾರ ಮಂಡಿಸಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಮಧ್ಯಪ್ರದೇಶ ರಾಜ್ಯ ಅಂತ ಹೇಳೋದು ಫ್ರೆಂಡ್ಸ್. ಅಂದರೆ ಬಜೆಟ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಮಧ್ಯಪ್ರದೇಶವು 2022ರಲ್ಲಿ ಮಾರ್ಚ್ನಲ್ಲಿ ಮೊದಲ ಬಾರಿಗೆ ಬಾಲಕರ ಬಜೆಟನ್ನು ಮಂಡಿಸಿತು. ಈ ಉಪಕ್ರಮವು ರಾಜ್ಯದ ವಾರ್ಷಿಕ ಹಣಕಾಸು ಯೋಜನೆಯ ಭಾಗವಾಗಿತ್ತು. ಬಾಲಕರ ಬಜೆಟ್ ಕೇಂದ್ರೀಕೃತ ಯೋಜನೆಗಳಿಗೆ ನಿರ್ದಿಷ್ಟ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವ ಗುರಿಯನ್ನು ಹೊಂದಿದೆ. ಇದು ರಾಜ್ಯದಲ್ಲಿ ಮಕ್ಕಳ ಕಲ್ಯಾಣ ಮತ್ತು ಅಭಿವೃದ್ಧಿಯನ್ನು ಆದ್ಯತೆ ನೀಡುವ ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳ್ಬೋದು.
ಮುಂದಿನ ಪ್ರಶ್ನೆ, ಜುಲೈ 2022 ಹೊತ್ತಿಗೆ ಭಾರತದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಎನ್ ಕೆ ಸಿಂಗ್ ಆಗಿರ್ತಾರೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಆಯೋಗದ ಅಧ್ಯಕ್ಷರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. ಎನ್ ಕೆ ಸಿಂಗ್ ಅವರು ಜುಲೈ 2022 ಹೊತ್ತಿಗೆ ಭಾರತದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಆಗಿರ್ತಾರೆ. ಹಣಕಾಸು ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯವನ್ನು ಹೇಗೆ ಹಂಚಿಕೆ ಮಾಡಬೇಕೆಂದು ಶಿಫಾರಸು ಮಾಡುವ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದು ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಿಧಿಗಳನ್ನು ಹಂಚಿಕೆ ಮಾಡುವುದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತಿಳಿಸುತ್ತದೆ. 15ನೇ ಆಯೋಗದ ಹಣಕಾಸು ಆಯೋಗ ಬಂದ್ಬಿಟ್ಟು ನವೆಂಬರ್ 2017ರಲ್ಲಿ ರಚಿಸಲಾಯಿತು ಮತ್ತು ಅದರ ಶಿಫಾರಸುಗಳು 2020ರಿಂದ 2025 ಅವಧಿಗಳನ್ನು ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸೇರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಮತ್ತು ಆಪ್ಷನ್ ನಂಬರ್ ಬಿ ಸ್ವರ್ಣ ಸಿಂಗ್ ಸಮಿತಿಯೊಂದಿಗೆ ಸೇರಿಸಲಾಯಿತು. ಇಲ್ಲಿ ಪೊಲಿಟಿಕಲ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸುಗಳು ಆಧಾರದ ಮೇಲೆ ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 1976ರಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಭಾರತವು ಈ ಸಮಿತಿಯನ್ನು ರಚಿಸಿತು. 1946ರ 42ನೇ ತಿದ್ದುಪಡಿಯ ಕಾಯ್ದೆ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಆರಂಭದಲ್ಲಿ 10 ಮೂಲಭೂತ ಕರ್ತವ್ಯಗಳು ಸೇರಿಸಲಾಯಿತು. ನಂತರ 2002ರ ನಂತರ 86ನೇ ತಿದ್ದುಪಡಿಯ ಕಾಯ್ದೆಯ ಮೂಲಕ 11ಕ್ಕೆ ಹೆಚ್ಚಿಸಲಾಯಿತು. ಈ ಕರ್ತವ್ಯಗಳು ಸಂವಿಧಾನದ ಅನುಚ್ಛೇದ 51A ರಲ್ಲಿ ಅಂದರೆ ಭಾಗ 4A ರಲ್ಲಿ ಈ ಪಟ್ಟಿ ಮಾಡಲಾಗಿದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಪಂಚಾಯತ್ ರಾಜ್ಯವನ್ನು ವಿವರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಭಾಗ 4(9) ರಲ್ಲಿ ಇದನ್ನು ವಿವರಿಸಲಾಗಿದೆ ಫ್ರೆಂಡ್ಸ್. ಇಲ್ಲಿ ಸಂವಿಧಾನದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಭಾಗ 9 ಭಾರತೀಯ ಪಂಚಾಯತ್ ರಾಜ್ಯಕ್ಕೆ ಒಳಗೊಂಡಿದೆ. ಇದು 1992ರ 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಈ ಭಾಗವನ್ನು ಪಂಚಾಯತ್ಗಳು ಎಂದು ಕರೆಯಲಾಗುತ್ತದೆ ಮತ್ತು 243ರಿಂದ 2430ರವರೆಗಿನ ಲೇಖನಗಳನ್ನು ಒಳಗೊಂಡಿದೆ. ಪಂಚಾಯತ್ ರಾಜ್ಯ ವ್ಯವಸ್ಥೆಯು ಗ್ರಾಮ ಪಂಚಾಯತ್ ಅಂದರೆ ಗ್ರಾಮ ಮಟ್ಟ, ಮಂಡಲ ಪರಿಷತ್ ಅಥವಾ ಬ್ಲಾಕ್ ಸಮಿತಿ ಬ್ಲಾಕ್ ಮಟ್ಟ, ಜಿಲ್ಲಾ ಪರಿಷತ್ ಮತ್ತು ಜಿಲ್ಲಾ ಮಟ್ಟ ಒಳಗೊಂಡ ಗ್ರಾಮೀಣ ಭಾರತದಲ್ಲಿನ ಸ್ಥಳೀಯ ಸ್ವ ಆಡಳಿತದ ವ್ಯವಸ್ಥೆ ಇದಾಗಿರುತ್ತದೆ. ಮುಂದಿನ ಪ್ರಶ್ನೆ, ಪ್ರತಿ ಕುಟುಂಬಕ್ಕೆ 10 ಲಕ್ಷ ನೇರ ಪ್ರಯೋಜನ ವರ್ಗಾವಣೆ ದಲಿತ ಬಂಧು ಕಲ್ಯಾಣ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮತ್ತು ಆಪ್ಷನ್ ನಂಬರ್ ಬಿ ತೆಲಂಗಾಣ ಅಂತ ಹೇಳ್ಬೋದು ಫ್ರೆಂಡ್ಸ್. ತೆಲಂಗಾಣದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಯೋಜನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ತೆಲಂಗಾಣವು ಮಾರ್ಚ್ 2022ರಲ್ಲಿ ದಲಿತ ಬಂಧು ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯು ರಾಜ್ಯದ ದಲಿತ ಕುಟುಂಬಗಳನ್ನು ಸಬಲಗೊಳಿಸುವ, ಅದರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ಉದ್ಯಮಶೀಲತಾ ಉದ್ಯಮಿಗಳಿಗೆ ಪ್ರತಿ ಕುಟುಂಬಕ್ಕೆ 10 ಲಕ್ಷ ನೇರ ವರ್ಗಾವಣೆ ಒದಗಿಸುತ್ತದೆ. ಈ ಉಪಕ್ರಮವು ಹಿಂದುಳಿದ ಸಮುದಾಯದ ಉನ್ನತಿಗೊಳಿಸುವ, ಅವರ ಆರ್ಥಿಕ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳುವ ರಾಜ್ಯ ಸರ್ಕಾರ ಪ್ರಯತ್ನದ ಭಾಗವಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಹಿಮಾಲಯದ ಯಾವ ಹೂವು ಆಂಟಿಸೆಪ್ಟಿಕ್ ಗುಣಗಳನ್ನು ಹೊಂದಿದೆ ಮತ್ತು ಆದ್ದರಿಂದ ಗೆದ್ದಲುಗಳು ಗುಣಪಡಿಸಲು ಸಹಾಯ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮತ್ತು ಆಪ್ಷನ್ ನಂಬರ್ ಸಿ ಬ್ರಹ್ಮಕಮಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಆಂಟಿಸೆಪ್ಟಿಕ್ ಗುಣಗಳನ್ನು ಹೊಂದಿದೆ ಮತ್ತು ಇದು ಗೆದ್ದಲುಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಜಿಯೋಗ್ರಫಿ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ಫ್ರೆಂಡ್ಸ್. ಬ್ರಹ್ಮಕಮಲವು ಬಂದ್ಬಿಟ್ಟು ಹಿಮಾಲಯದಲ್ಲಿ ಕಂಡುಬರುವ ಹೂವಾಗಿದ್ದು ಇದು ಆಂಟಿಸೆಪ್ಟಿಕ್ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಇದನ್ನು ಸಾಂಪ್ರದಾಯಿಕವಾಗಿ ಈ ಪ್ರದೇಶದಲ್ಲಿ ಅಂದರೆ ಗೆದ್ದಲು ಮತ್ತು ಕಡಿತಗಳನ್ನು ಗುಣಪಡಿಸಲು ಬಳಸಲಾಗುತ್ತದೆ. ಈ ಹೂವು ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಈ ಹಿಮಾಲಯದಲ್ಲಿ ಧಾರ್ಮಿಕ ವಿಧಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಬ್ರಹ್ಮಕಮಲವು ಹಿಂದೂ ದೇವಾಲಯದ ಬ್ರಹ್ಮನ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ ಫ್ರೆಂಡ್ಸ್. ಇದನ್ನು ಪರಿಶುದ್ಧತೆ ಮತ್ತು ಆಧ್ಯಾತ್ಮಿಕ ಸಂಕೇತ ಎಂದು ಗುರುತಿಸಲಾಗಿದೆ. ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಡುವೆ ಅರಳುತ್ತದೆ. ಅಂದರೆ ಈ ಸಮಯದಲ್ಲಿ ಇದು ಅರಳುತ್ತದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಮಾರ್ಚ್ 2022ರ ಭಾರತದ ಮೊದಲ ವರ್ಚುವಲ್ ಸ್ಮಾರ್ಟ್ ಗ್ರಿಡ್ ಜ್ಞಾನ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಮತ್ತು ಆಪ್ಷನ್ ನಂಬರ್ ಬಿ ಹರಿಯಾಣ ರಾಜ್ಯದಲ್ಲಿ ಇದನ್ನು ಉದ್ಘಾಟಿಸಲಾಯಿತು ಫ್ರೆಂಡ್ಸ್. ಇದರ ಬಗ್ಗೆ ವಿವರಣೆ ಹೇಳಬೇಕಮ್ಮ ಅಂತಂದರೆ, ಭಾರತದ ಮೊದಲ ವರ್ಚುವಲ್ ಸ್ಮಾರ್ಟ್ ಗ್ರಿಡ್ ಜ್ಞಾನವನ್ನು ಹರಿಯಾಣ ರಾಜ್ಯದಲ್ಲಿ 2022ರಲ್ಲಿ ಉದ್ಘಾಟಿಸಲಾಯಿತು. ಈ ಕೇಂದ್ರವು ವಿದ್ಯುತ್ ಜಾಲವನ್ನು ಆಧುನೀಕರಿಸುವುದು ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು, ನವೀಕರಿಸಬಹುದಾದ ಇಂಧನಗಳ ಸಂಯೋಜನೆ ಗುರಿಯನ್ನು ಹೊಂದಿದೆ. ಈ ಸ್ಮಾರ್ಟ್ ಗ್ರಿಡ್ ತಂತ್ರಜ್ಞಾನ ಮತ್ತು ಪರಿಹಾರಗಳನ್ನು ಪ್ರದರ್ಶಿಸಲು ಒಂದು ವೇದಿಕೆಯಾಗಿದ್ದು ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಉಪಕ್ರಮವು ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಇಂಧನ ವ್ಯವಸ್ಥೆಗೆ ಪರಿವರ್ತನೆಗೊಳ್ಳುವ ಭಾರತದ ವ್ಯಾಪಕ ಭಾಗವಾಗಿದೆ. ಮುಂದಿನ ಪ್ರಶ್ನೆ, ಸೆಂಟ್ ಥಾಮಸ್ ಕ್ಯಾಥೆಡ್ರಲ್ ಬ್ಯಾಸಿಲಿಕಾ ಚರ್ಚ್ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ತಮಿಳುನಾಡು ರಾಜ್ಯದಲ್ಲಿ ಕ್ಯಾಥೆಡ್ರಲ್
ಬೆಸಿಲಿಕಾ ಚರ್ಚ್ ಕಂಡುಬರುತ್ತದೆ. ಇದರ ಬಗ್ಗೆ ವಿವರಣೆ ಅಂದರೆ ಸೆಂಟ್ ಥಾಮಸ್ ಕ್ಯಾಥೆಡ್ರಲ್ ಬೆಸಿಲಿಕಾ ಚರ್ಚ್ ತಮಿಳುನಾಡಲ್ಲಿ ಕಂಡುಬರುತ್ತದೆ. ಇದು ಚೆನ್ನೈ ನಗರದಲ್ಲಿದೆ. ಇದು ಒಂದು ಪ್ರಮುಖ ಐತಿಹಾಸಿಕ ಧಾರ್ಮಿಕ ಸ್ಥಳವಾಗಿದೆ, ಏಕೆಂದರೆ ಸೆಂಟ್ ಥಾಮಸ್ ಅಪೋಸ್ತಲರ ಅಂತಿಮ ವಿಶ್ರಾಂತಿ ಸ್ಥಳವೆಂದು ನಂಬಲಾಗಿದೆ. ಈ ಚರ್ಚು ಯೇಸು ಕ್ರಿಸ್ತನ ಅಪೋಸ್ತಲರ ಸಮಾಧಿಯ ಮೇಲೆ ನಿರ್ಮಿಸಲಾದ 3 ಚರ್ಚ್ಗಳಲ್ಲಿ ಒಂದಾಗಿದೆ. ಇದು ಜನಪ್ರಿಯ ಪ್ರವಾಸಿ ಆಕರ್ಷಣೆ, ಕ್ರೈಸ್ತರಿಗೆ ಯಾತ್ರಾ ಸ್ಥಳವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಫೆಬ್ರವರಿ 2022 ಭಾರತದ ದಾಖಲೆಯ 5ನೇ ಅಂಡರ್-19 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಅಂದರೆ ಫೈನಲಲ್ಲಿ ಯಾವ ದೇಶದೊಂದಿಗೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಪಟ್ಟಿ ಇಂಗ್ಲೆಂಡ್ನೊಂದಿಗೆ ಭಾರತ ಗೆಲ್ತೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಅಂಡರ್-19 ಅಂದರೆ ಸ್ಪೋರ್ಟ್ಸ್ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ ಫ್ರೆಂಡ್ಸ್. ಫೆಬ್ರವರಿ 2022ರಲ್ಲಿ ಭಾರತದ 5ನೇ ಅಂಡರ್-19 ಪ್ರಶಸ್ತಿಯನ್ನು ಭಾರತ ಇಂಗ್ಲೆಂಡ್ನೊಂದಿಗೆ ಗೆದ್ದಿತ್ತು ಫ್ರೆಂಡ್ಸ್. ಅಂತಿಮ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ತಂಡವನ್ನು 4 ವಿಕೆಟ್ಗಳಿಂದ ಸೋಲಿಸಿತು. ಈ ಗೆಲುವು ಭಾರತದ ಅಂಡರ್-19 ಅತಿ ಹೆಚ್ಚು ಪ್ರಶಸ್ತಿ ಗೆದ್ದ ತಂಡವಾಗಿ ವಿಸ್ತರಿಸಿತು. ಅಂದರೆ ನಾರ್ತ್ ಸೌಂಡ್ನಲ್ಲಿರುವ ಸರ್ ವಿವಿಯನ್ ರಿಚರ್ಡ್ಸ್ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯ ನಡೆಯಿತು. ಇಂಗ್ಲೆಂಡ್ ನೀಡಿದ 190 ಗುರಿಗಳನ್ನು ಬೆನ್ನಟ್ಟಿದ ಭಾರತ ಯುವ ಕ್ರಿಕೆಟಿಗರ ಬಲಿಷ್ಠ ಪ್ರದರ್ಶನವನ್ನು ಪ್ರದರ್ಶಿಸಿತು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಭೌತಿಕ ಭೂಗೋಳಶಾಸ್ತ್ರದ ಒಂದು ಶಾಖೆಯಾದ ಜಿಯೋಮಾರ್ಫಾಲಜಿ ಯಾವ ಕ್ಷೇತ್ರದ ಅಧ್ಯಯನಕ್ಕೆ ಸಮರ್ಪಿತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಭೂರೂಪಗಳ ಅಧ್ಯಯನ. ಇದು ಬಂದ್ಬಿಟ್ಟು ಜಿಯೋಗ್ರಫಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಭೂರೂಪಶಾಸ್ತ್ರವು ಭೌತಿಕ ಭೂಗೋಳದ ಒಂದು ಶಾಖೆಯಾಗಿದ್ದು ಭೂರೂಪಗಳ ಅಧ್ಯಯನಕ್ಕೆ ಮೀಸಲಾಗಿರುತ್ತದೆ. ಇದು ಭೂಮಿಯ ಮೇಲ್ಮೈಯನ್ನು ರೂಪಿಸುವ ಪ್ರಕ್ರಿಯೆಯನ್ನು ಮತ್ತು ಪ್ರಕ್ರಿಯೆಯಿಂದ ಉಂಟಾಗುವ ರಚನೆಗಳನ್ನು ಅರ್ಥ ಮಾಡಿಸಿಕೊಳ್ಳಲು ಇದು ಒಳಗೊಂಡಿರುತ್ತದೆ. ಭೂರೂಪವು ಪರ್ವತಗಳು, ಕಣಿವೆಗಳು, ಪ್ರಸ್ಥಭೂಮಿಗಳು, ಬಯಲು ಪ್ರದೇಶಗಳಂತಹ ವಿವಿಧ ಭೂರೂಪಗಳನ್ನು ಪರಿಶೀಲಿಸುತ್ತದೆ. ಅವುಗಳ ರಚನೆ, ವಿಕಸನ, ವಿತರಣೆಯನ್ನು ವಿವರಿಸುವ ಗುರಿಯನ್ನು ಇದು ಹೊಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ.